ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧ ವರ್ಣನವು ಎಂಬ 70ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರ ಮಹಾರಾಜ, ಆಗ ಭೀಷ್ಮನು ಭೀಮಸೇನನ ಕೊಲೆಯಿಂದ ನಿನ್ನ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ದೊಡ್ಡ ತುಮುಲ ಯುದ್ಧವನ್ನು ಆರಂಭಿಸಿದನು. ಮಧ್ಯಾಹ್ನಕ್ಕೆ ಮೊದಲೇ ಅಲ್ಲಿ ನೆರೆದಿದ್ದ ರಾಜರಿಗೆ ಅತಿ ಭಯಂಕರವಾದ ಯುದ್ಧವು ನಡೆಯಿತು. ಅದರಲ್ಲಿ ಕೌರವರ ಮತ್ತು ಪಾಂಡವರ ಕಡೆಯಲ್ಲಿ ಅನೇಕ ಪ್ರಧಾನ ವೀರರಿಗೆ ಸಾವುಂಟಾಯಿತು. ಹೀಗೆ ಭಯಂಕರವಾದ ತುಮುಲ ಯುದ್ಧವು ನಡೆಯುತ್ತಿರುವಾಗ ಆಕಾಶವೆಲ್ಲ ವ್ಯಾಪಿಸುವಂತೆ ದೊಡ್ಡದೊಂದು ಶಬ್ದ ಉಂಟಾಯಿತು. ಆನೆಗಳ ಕೂಗು, ಕುದುರೆಗಳ ಕೂಗು, ಶಂಖ ಬೇರೆ ಧ್ವನಿಗಳು ಎಲ್ಲವೂ ಒಂದಾಗಿ ಸೇರಿದವು. ದೊಡ್ಡಿಗಳಲ್ಲಿರುವ ಗೂಳಿಗಳಂತೆ ಮಹಾಬಲಾಢ್ಯರಾದ ವೀರರು ಒಬ್ಬರನ್ನು ನೋಡಿ ಮತ್ತೊಬ್ಬರು ಗರ್ಜಿಸುತ್ತಾ ತಾವು ತಾವು ಜಯಿಸಬೇಕೆಂಬ ಹಠದಿಂದ ಹೋರಾಡುತ್ತಿದ್ದರು. ಆಗಾಗ ತೀಕ್ಷ್ಣ ಬಾಣಗಳಿಂದ ಕತ್ತರಿಸಲ್ಪಟ್ಟ ತಲೆ ಬುರುಡೆಗಳು ಆಕಾಶದಿಂದ ಕಲ್ಲು ಮಳೆಯಂತೆ ಬೀಳುತ್ತಿದ್ದವು. ಕಿರೀಟ ಕುಂಡಲಾದಿ ಸುವರ್ಣಾಭರಣಗಳಿಂದಲೂ ಶಿರೋವಸ್ತ್ರಗಳಿಂದಲೂ ಕೂಡಿ ಬಂಗಾರದಂತೆ ಹೊಳೆಯುತ್ತಿದ್ದ ಅನೇಕ ವೀರರ ತಲೆಗಳು ಆ ರಣರಂಗದಲ್ಲಿ ಉರುಳಾಡುತ್ತಿದ್ದವು. ಅದರಂತೆಯೇ ಅಲ್ಲಿ ಬಾಣಗಳಿಂದ ನಾಟಲ್ಪಟ್ಟ ಶರೀರಗಳು, ಬಿಲ್ಲನ್ನು ಹಿಡಿದಂತೆಯೇ ತುಂಡಾಗಿ ಬಿದ್ದ ತೋಳುಗಳು, ಕವಚದಿಂದ ಕೂಡಿದ ವೀರರ ದೇಹಗಳು, ಆಭರಣ ಸಹಿತಗಳಾದ ತೋಳುಗಳು, ರಕ್ತಾಂತ ನೇತ್ರಗಳುಳ್ಳ ಚಂದ್ರನಿಗೆಣೆಯಾದ ಮುಖಗಳು ಅಲ್ಲಲ್ಲಿ ಉರುಳಾಡುತ್ತಿದ್ದವು. ಆನೆ, ಕುದುರೆ, ಕಾಲಾಳುಗಳ ಶರೀರಗಳನ್ನೇ ಆ ರಣಭೂಮಿಗೆ ಹಾಸಿಟ್ಟಂತೆ ಕಾಣಿಸಿತು. ಮೇಲೆದ್ದ ಧೂಳಿನ ರಾಶಿಯು ಮೇಘಗಳಂತೆಯೂ, ಶಸ್ತ್ರಗಳ ಕಾಂತಿಯು ಮಿಂಚಿನಂತೆಯೂ, ಆಯುಧದ ಧ್ವನಿಗಳೇ ಗುಡುಗಿನಂತೆಯೂ, ರಕ್ತವೇ ಪ್ರವಾಹದಂತೆಯೂ ಆಗಿರಲು ಅದೊಂದು ದೊಡ್ಡ ವರ್ಷಾಕಾಲದಂತೆ ಕಾಣಿಸಿತು. ಯುದ್ಧಮತ್ತರಾದ ರಾಜರು ಎಡೆಬಿಡದೆ ಬಾಣವರ್ಷಗಳನ್ನು ಸುರಿಸುತ್ತಿದ್ದರು. ಈ ಬಾಣ ಪ್ರಹಾರದಿಂದ ನೊಂದು ಉಭಯ ಪಕ್ಷದಲ್ಲಿಯೂ ಆನೆಗಳು ದೀನ ಧ್ವನಿಯಿಂದ ಅರಚಿಕೊಂಡವು. ಅಸಮಾನ ವೀರ್ಯವುಳ್ಳ ಕ್ಷತ್ರಿಯರ ಧನುಷ್ಠಂಕಾರದಿಂದಲೂ ತಲ ಶಬ್ದದಿಂದಲೂ ಬೇರೆ ಧ್ವನಿಯೊಂದು ಕೇಳಿಸದಂತಾಯಿತು. ರಕ್ತ ಪ್ರವಾಹಗಳು ಹರಿಯುತ್ತಾ ಅಲ್ಲಲ್ಲಿ ತಲೆಯಿಲ್ಲದ ಮುಂಡಗಳು ಮೇಲೆದ್ದು ಆಡುತ್ತಿದ್ದವು. ರಾಜರು ಶತ್ರುವಧದಲ್ಲಿ ಆತುರಗೊಂಡು ಒಬ್ಬರನ್ನೊಬ್ಬರು ಬೆನ್ನಟ್ಟುತ್ತಲೂ ಕೆಲವರು ಭಯದಿಂದ ಓಡುತ್ತಲೂ ಇದ್ದರು. ಬಾಗಿಲ ಗುಳಿಯಂತೆ ದೊಡ್ಡ ತೋಳುಗಳುಳ್ಳ ವೀರ ಯೋಧರು ಬಾಣಗಳನ್ನು, ಶಕ್ತಿಗಳನ್ನು, ಗದೆಗಳನ್ನು, ಖಡ್ಗಗಳನ್ನು ಹಿಡಿದು ಒಬ್ಬರನ್ನೊಬ್ಬರು ನಿರ್ದಯವಾಗಿ ಕೊಲ್ಲುತ್ತಿದ್ದರು. ಈ ಬಾಣಹತೆಯಿಂದ ನೊಂದ ಆನೆಗಳು ತಮ್ಮನ್ನು ನಡೆಸುವವರಿಲ್ಲದೆ ಸಿಕ್ಕಿದ ಕಡೆಗೆ ಓಡತೊಡಗಿದವು. ರಾವುತರು ಸತ್ತ ಕುದುರೆಗಳು ಕೂಡ ತಮ್ಮ ಇಷ್ಟ ಬಂದಂತೆ ರಾವುತರು ಸತ್ತ ಕುದುರೆಗಳು ಕೂಡ ತಮ್ಮ ಇಷ್ಟ ಬಂದಂತೆ ನಾನಾ ದಿಕ್ಕುಗಳಿಗೆ ಓಡುತ್ತಿದ್ದವು. ನಿನ್ನ ಮತ್ತು ಪಾಂಡವರ ಕಡೆಯಲ್ಲಿ ಬಾಣಗಳಿಂದ ಹತರಾದ ವೀರರು ಹಾರಿ ಹಾರಿ ಬಿದ್ದು ಸಾಯುತ್ತಿದ್ದರು. ರಣರಂಗದಲ್ಲಿ ಮುರಿದ ತೋಳುಗಳು, ಕಡಿದ ತಲೆಗಳು, ತುಂಡಾದ ಗದೆ, ಬಿಲ್ಲು, ಪರಿಘ ಮುಂತಾದ ಆಯುಧಗಳು, ಕತ್ತರಿಸಲ್ಪಟ್ಟ ಕೈ, ಕಾಲು, ತೊಡೆಗಳು, ತೋಳ್ಬಳೆ ಮುಂತಾದ ಆಭರಣಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಭೀಷ್ಮ ಭೀಮರ ಆ ಮಹಾಯುದ್ಧದಲ್ಲಿ ಆನೆಗಳು, ಕುದುರೆಗಳು, ಯುದ್ಧದಲ್ಲಿ ಎಂದಿಗೂ ಸೋತು ಹಿಂತಿರುಗದ ರಥಗಳು ರಾಶಿ ರಾಶಿಯಾಗಿ ಮುರಿದು ಬಿದ್ದಿದ್ದವು. ವಿನಾಶಕಾಲವು ಸಮೀಪಿಸಿದ ಕ್ಷತ್ರಿಯರು ಗದೆ, ಕತ್ತಿ, ಪ್ರಾಸ, ಬಾಣ ಮೊದಲಾದ ಆಯುಧಗಳಿಂದ ಹೊಡೆದಾಡುತ್ತಿದ್ದರು. ಬಾಹುಯುದ್ಧದಲ್ಲಿ ಕುಶಲರಾದ ಕೆಲವರು ಒನಕೆ ಉಕ್ಕಿನ ಒನಕೆಗಳಿಂದ ಹೊಡೆದಾಡುವಂತೆ ತಮ್ಮ ಬಾಹುಗಳಿಂದಲೇ ಹೊಡೆದಾಡಿದರು. ಅಲ್ಲಲ್ಲಿ ಕೆಲವರು ಮುಷ್ಟಿಗಳಿಂದಲೂ, ಕೆಲವರು ಮೊಳಕಾಲುಗಳಿಂದಲೂ, ಕೆಲವರು ಅಂಗೈಗಳಿಂದಲೂ ಒಬ್ಬರನ್ನೊಬ್ಬರು ಅಪ್ಪಳಿಸುತ್ತಿದ್ದರು. ಈ ಪ್ರಹಾರಗಳಿಂದ ಸತ್ತು ಬಿದ್ದವರು, ಆಗಲೇ ಬೀಳುತ್ತಿದ್ದವರು, ಕೆಳಗೆ ಬಿದ್ದು ಉತ್ಕ್ರಮಣಾವಸ್ಥೆಯಲ್ಲಿ ಹೊರಳಾಡುತ್ತಿದ್ದವರು ಎಷ್ಟೋ ಮಂದಿ ಇದ್ದರು. ಓ ರಾಜೇಂದ್ರ, ಆಗಿನ ಯುದ್ಧವು ಅತಿ ಭಯಂಕರವಾಗಿದ್ದಿತು. ರಥಿಕರು ತಮ್ಮ ರಥವು ಮುರಿದುದರಿಂದ ಕೈಯಲ್ಲಿ ಕತ್ತಿಯನ್ನು ಹಿಡಿದು ತಮ್ಮ ಎದುರಾಳಿಯನ್ನು ಕೊಲ್ಲಲು ಕಾಲ್ನಡೆಯಿಂದಲೇ ಓಡುತ್ತಿದ್ದರು. ಇಷ್ಟರಲ್ಲಿ ನಿನ್ನ ಮಗನಾದ ದುರ್ಯೋಧನನು ಅನೇಕ ಕಳಿಂಗ ಸೈನಿಕರನ್ನು ತನ್ನ ಸಹಾಯಕ್ಕಿಟ್ಟುಕೊಂಡು ಭೀಷ್ಮನಿಗೆ ಬೆಂಬಲವಾಗಿ ಪಾಂಡವರನ್ನು ಎದುರಿಸುವುದಕ್ಕೆ ಹೊರಟನು. ಹಾಗೆಯೇ ಕತ್ತಲಾಗಿ ಪಾಂಡವರು ಭೀಮನನ್ನು ಮುಂದಿಟ್ಟುಕೊಂಡು ಅವನಿಗೆ ಬೆಂಬಲವಾಗಿ ಭೀಷ್ಮನನ್ನು ಎದುರಿಸಿದರು. ಅವರಿಬ್ಬರಿಗೂ ದೊಡ್ಡ ಯುದ್ಧವು ಸಂಭವಿಸಿತು. ಇದು
ಎಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.